ಗೈಸ್ ನಮ್ಮ ಮನೇಲಿ ಟಿವಿ ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ನಿನ್ನೆಯಿಂದ ಸ್ವಲ್ಪ ಲೈನ್ಸ್ ಸ್ವಲ್ಪ ಬರ್ತೈತೆ ನೋಡಿ ಇಲ್ಲಿ. ಈಗ ಡಿಸ್ಪ್ಲೇ ಹಿಂಗೆ ಹೆಂಗಾಗ್ತೈತೆ ಅಂದರೆ ಕ್ಲೀನಾಗಿ ಬರ್ತಿಲ್ಲ ನೋಡಿ, ಸ್ವಲ್ಪ ಬ್ಲರ್ ಲೈನ್ಸು ಇದ್ದಕ್ಕಿದ್ದಂಗೆ. ನಿನ್ನೆ ನಮ್ಮ ಅಪ್ಪ ಅಮ್ಮ ಕುತ್ಕೊಂಡು ಟಿವಿ ನೋಡ್ತಿದ್ರಾ, ಇದ್ದಕ್ಕಿದ್ದಂಗೆ ಹಿಂಗಾಗೈತೆ. ಅದಕ್ಕೆ ಇವಾಗ ನಮ್ಮ ಅಪ್ಪ ಈಗ ಟಿವಿ ರಿಪೇರಿ ಅವ್ರಿಗೆ ಫೋನ್ ಮಾಡೋರೆ. ಯಾರಿಗೆ, ಸೋನಿ ಅವ್ರಿಗೇನ ಅಥವಾ ಪೈ ಅವ್ರಿಗ? ಸೋನಿ ಸರ್ವಿಸ್ ಅವ್ರೀಗ ಬರ್ತಾರಂತೆ. ಈಗ ಅಲ್ಲ ಸರ್, ಡಿಸ್ಪ್ಯಾಚ್ ಆಗಿದೆ ಅನ್ನಲ್ಲ ಸರ್. ಅವರು ಡಿಸ್ಪ್ಯಾಚ್ ಆಗಿದೆ ಸರ್, ಗಾಡಿ ಬಂದು ನಿಂತಿದೆ, ನೀವು ನಾಳೆ ದುಡ್ಡು ಹಾಕಿ ನೀವು ಅಂತ ಅಂದ್ರು ನಮಗೆ. ಚಾಸಿ ನಂಬರ್ ಕಳಿಸಿ ಅಂದಿದ್ದಕ್ಕೆ ಚಾಸಿ ನಂಬರ್ ಎಲ್ಲ ಕಳಿಸಿದ್ದಾರೆ. ಈಗ ಅಲ್ಲ ಸರ್, ಒಂದ್ ನಿಮಿಷ ಇರಿ. ಈಗ ಬೇರೆಯವ್ರ ಗಾಡಿನ ನಮ್ ಗಾಡಿ ಅಂತೇಳಿ ಅವ್ರು ಕಳ್ಸೋದಿಕ್ಕೆ ನಮ್ಗೆ ಈಗ ಯಾರು ಬುಕ್ ಮಾಡಿರ್ತಾರೆ ಅವ್ರ ಹೆಸರಲ್ಲಿ ಗಾಡಿ ತಾನೆ, ಚಾಸಿ ನಂಬರ್ ಎಲ್ಲ ಅಲರ್ಟ್ ಆಗಿರುತ್ತಾನೆ. ಅಲ್ಲ ಹೌದು ಅಲ್ವಾ ಹೇಳಿ. ಅಲ್ಲ ಅವರು ಈಗ ಯಾರ ಹೆಸರಲ್ಲಿ ಬುಕ್ ಮಾಡಿರ್ತೀವಿ ಅವ್ರ ಹೆಸರಲ್ಲೇ ಚಾಸಿ ನಂಬರ್ ಎಲ್ಲ ಬುಕ್ ಆಗಿರುತ್ತೆ ತಾನೆ ಅಲ್ವಾ. ಇಂಥ ಗಾಡಿ ಅಂತೇಳಿ ಫಿಕ್ಸ್ ಆಗಿರುತ್ತಲ್ವಾ, ಮತ್ತೆ ಅದು ಕನ್ಫರ್ಮ್ ಮಾಡ್ಕೊಂಡಲ್ಲ ಹೆಂಗ್ ಸರ್ ಕಳ್ಸಿದ್ರು ಅಲ್ವಾ. ದುಡ್ಡು ಹಾಕ್ಬಿಡಿ ಅಂತಾರೆ. ದುಡ್ಡು ಹಾಕೋಣ ನಮ್ ಗಾಡಿ ಬಂದಿರೋದು ಕನ್ಫರ್ಮ್ ಮಾಡಿ ಅಂತ ಅಂದ್ರೆ ನಾವು ಒದ್ದೆ ಬಟ್ಟೆಲ್ಲೂ ಮಾಡಿಲ್ಲ, ಒದ್ದೆ ಕೈಯಲ್ಲಿ ಮುಟ್ಟಲ್ಲ, ಏನು ಮಾಡಲ್ಲ. ಬರೀ ಡ್ರೈ ಬಟ್ಟೆಗೆ ಒರೆಸಿ ಟಚ್ ಮಾಡೋದು ನಾವು ಕಡಿಮೆ ಸ್ಕ್ರೀನ್ನ. ಅಷ್ಟು ಬೇಗ 3 ವರ್ಷಕ್ಕೆ ಆಯ್ತು ಅಂದ್ರೆ ಕಂಪ್ಲೇಂಟ್ ಬಂದಿಲ್ಲ. ಎಲ್ಲೋ ಹೇಳ್ತಿದ್ದಲ್ಲ ನಿಮ್ಮೊಂದೇ ಕಂಪ್ಲೇಂಟ್ ಬಂದಿಲ್ಲ. ಗೈಸ್ ಆ್ಯಕ್ಚುಲಿ ಇವಾಗ ಟಿವಿ ಅವರು ರಿಪೇರಿ ಅವರು ಅಂದರೆ ಅವ್ರು ಬಂದಿದ್ರಲ್ಲ ಗೈಸ್, ಅವರು ಹೇಳಿದ್ರು ಡಿಸ್ಪ್ಲೇನೋ ಹೋಗಿದೆಯಂತೆ. ಅದಕ್ಕೆ ಮೇಯ್ನ್ ರೀಸನ್ ಏನಂದರೆ ಇಲ್ಲಿ ಒರೆಸ್ಬೇಕಿದ್ರೆ ಸ್ವಲ್ಪ ಇಲ್ಲಿ ಜೋರಾಗಿ ಅಂದರೆ ಹಿಂಗೆ ತಾಗಿದೆ ಅಂತ ಅವರು ಹೇಳ್ತಿದ್ರು. ಆ್ಯಕ್ಚುಲಿ ನಮ್ಮ ಮನೇಲಿ ಹಂಗೆ ಯಾರು ವರ್ಷೋದೇ ಇಲ್ಲ. ಟಿವಿ ಆ್ಯಕ್ಚುಲಿ ಎಲ್ಲ ವರ್ಷಾತಾರೆ, ನಮ್ಮಮ್ಮನೇ ಎಲ್ಲ ವರ್ಷೋದು ನೋಡೋದು. ಬಟ್ ನಮ್ಮಮ್ಮನೂ ಎಷ್ಟು ಸ್ಮೂತಾಗಿ ಮಾಡ್ತಾರೆ ಅಂದರೆ ಇಷ್ಟು ಹತ್ರಕ್ಕೂ ನಮ್ಮನ್ನು ಬಿಡೋಲ್ಲ. ನನ್ನಾಗಲಿ ನಮ್ಮ ಅಪ್ಪನಾಗಲಿ ನಮ್ಮ ಅಣ್ಣನಾಗಲಿ ಟಿವಿ ಹತ್ರಕ್ಕೆ ಫುಲ್ ಬಿಡೋದೇ ಇಲ್ಲ. ನಮ್ಮಮ್ಮನೇ ಹೋಗಿ ಅಲ್ಲೆಲ್ಲ ಕ್ಲೀನ್ ಮಾಡ್ತಾರ. ಬಟ್ ಅದೇನೋ ಇದ್ದಕ್ಕಿದ್ದಂಗೆ ನಿನ್ನೆ ಸಂಜೆಯಿಂದ ಒಂಥರ ಫ್ಲಿಕ್ಕರು ಶೇಕ್ ಆದಂಗೆ ಆಗ್ತೈತೆ. ಎಷ್ಟು ಬೇಜಾರಾಗ್ತೈತೆ ಗೊತ್ತಾ ಗೈಸ್. ಅದು ಬೇರೆ ನಮ್ಮಪ್ಪ ಬೆಂಗಳೂರಲ್ಲಿ ಇದು ನಮ್ಮ ಬೈಕನ್ನ ಬುಕ್ ಮಾಡಿದ್ವಲ್ಲ, ಅಲ್ಲಿ ಸ್ವಲ್ಪ ಏನೋ ಮಿಸ್ಗೈಡ್ ಆಗೈತೆ ಅವರು ರಾಯಲ್ ಎನ್ಫೀಲ್ಡ್ ಶೋರೂಮ್ ಕಡೆಯಿಂದ. ಅದಕ್ಕೆ ಸ್ವಲ್ಪ ಫೋನ್ ಮಾಡಿ ಸ್ವಲ್ಪ ಜೋರಾಗಿ ಮಾತಾಡ್ತಿದ್ರು ಗೈಸ್. ನೋಡ್ಬೇಕು ಏನಾಗುತ್ತೆ ಅಂತ ಗಾಡಿದು. ಮುಂದೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಹಂಗಂತ ನಾನು ನಿಮ್ಗೆ ಈಗ ವ್ಲಾಗಲ್ಲಿ ನಾನು ಜಾಸ್ತಿ ನಮ್ಮ ಚಾರ್ಲಿನ ತೋರಿಸ್ತಿಲ್ಲ. ಈಗ ನಮ್ಮ ಚಾರ್ಲಿನ 1 ವೀಕ್ ಹಿಂದೆ ಕಂಟಿನ್ಯೂಸ್ ಈಗ ಅದ್ರದ್ದು ಪೆಟ್ ಕ್ಲಿನಿಕ್ ಅದಕ್ಕೆ ಈಗ ಕರ್ಕೊಂಡು ಹೋಗ್ತಿದೀವಿ ಡೈಲಿ ಸಂಜೆ ಹೊತ್ತು. ಏನಕ್ಕೆ ಅಂದ್ರೆ ಅದೇ ಅವ್ನಿಗೆ ಇನ್ಫೆಕ್ಷನ್ ಆಗಿತ್ತಲ್ಲ, ಸ್ವಲ್ಪ ಇನ್ನೂ ಜಾಸ್ತಿ ಆಗಿತ್ತು. ಅದರಿಂದ ಸ್ವಲ್ಪ ಡ್ರೆಸ್ಸಿಂಗ್ ಎಲ್ಲ ಮಾಡಕ್ಕೆ ಚಾರ್ಲಿನ ಡೈಲಿ ಅಲ್ಲಿ ಪೆಟ್ ಕ್ಲಿನಿಕ್ ಅದಕ್ಕೆ ಕರ್ಕೊಂಡು ಹೋಗ್ಬೇಕು ಗೈಸ್ ಸಂಜೆ ಹೊತ್ತು. ಅಲ್ಲಿ ಅವರು ಡಾಕ್ಟರು ಮತ್ತೆ ಸ್ವಲ್ಪ ಜನ ಅಲ್ಲಿ ಇರ್ತಾರಲ್ಲ, ಅವ್ರು ಕ್ಲೀನಾಗಿ ನಮ್ಮ ಚಾರ್ಲಿನ ಇಟ್ಕೊಂಡು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ, ಅಂದ್ರೆ ಅಲ್ಲಿ ಅವ್ನಿಗೆ ಗಾಯ ಆಗಿದೆಯಲ್ಲ ಆ ಜಾಗದಲ್ಲೆಲ್ಲ ಕ್ಲೀನ್ ಎಲ್ಲ ಮಾಡಿ, ಅಂದ್ರೆ ಅದ್ರದ್ದು ಔಷಧಿ ಎಲ್ಲ ಹೊಡೆದು ಕಳಿಸ್ತಾರೆ ನಮ್ಮ ಚಾರ್ಲಿನ. ಇವಾಗ ನಮ್ಮ ಮಾಮ ಆಟೋದಲ್ಲಿ ಬರ್ತಾರ, ಆಟೋ ಅಲ್ಲಿ ನಮ್ಮ ಚಾರ್ಲಿನ ಕರ್ಕೊಂಡು ಹೋಗೋದು. ಏಮಮ್ಮ ಬಂತು, ಹೋಗಿ ಬರ್ತೀನಿ ಗೈಸ್. ನಮ್ಮ ಮಾಮನ ಈಗ ಮನೆ ಹತ್ರ ಬಂದವ್ರೆ. ಇದು ಇಟ್ಕೊಳ್ಳಿ, ಇಲ್ಲಿ ಚಾರ್ಲಿನ ಕರ್ಕ ಬರ್ತೀನಿ ಗೈಸ್. ಅದ್ರಲ್ಲಿ ಇರೋದು ನಮ್ಮ ಚಾರ್ಲಿದ ಔಷಧಿ. ಬಾರ ಇಷ್ಟೇ ಚೀಲ ಸೀಟ್ ಮೇಲೆ ಬೇಡ, ಬೈಲ್ ಸೀಟ್ ಮೇಲೆ ಬೇಡ, ಬಾರ ಇಲ್ಲೇ ಕೂರಿಲ್ಲ ಕೂರ್ ಬಾ ನಡಿ ಹೊರಗಡೆ. ಏಯ್ ಬಾರ ಚಾರ್ಲಿ ಬಾ. ಗೈಸ್ ನೋಡಿ ಇವಾಗ ಚಾರ್ಲಿ ಎಷ್ಟು ಜೋರ್ ಆಗ್ತೇನೆ ಅಂದ್ರೆ ಈಗ ಬಾ. ಬಾ 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 ಬಾ. ಗೈಸ್ ನೋಡಿ ಇವಾಗ ನಮ್ಮ ಚಾರ್ಲಿಗೆ ಇವಾಗ ಹಿಂಗ್ ಉರಿಸ್ತೀನಿ. ಏಮಮ್ಮ ಇದು ಬೆಲ್ಟ್ ಇಟ್ಕೊಳ್ಳಿ ನೋಡಿ. ಇವಾಗ ಗೈಸ್ ಇದು ಬೆಲ್ಟ್ ಇಟ್ಕೊಳ್ಳಿ. ಇವಾಗ ನೋಡಿ ಬೆಲ್ಟ್ ನಮ್ಮ ಮಾಮಂಗೆ ಕೊಟ್ಟಿದ್ದೀನಾ.
ಬಾಯ್ ಬಾಯ್ ಬಾಯ್. ಆಯ್ತು ಸುಮ್ಮನೆ ಆಯ್ತು ಬಂದೆ ಸುಮ್ಮನಿರೋ. ಗೈಸ್ ನಮ್ಮ ಚಾರ್ಲಿಗೆ ಔಷಧಿ ಎಲ್ಲ ಹಾಕು ಆಯ್ತು ಗೈಸ್. ಆಕ್ಚುಲಿ ಅಲ್ಲಿ ವಿಡಿಯೋ ಮಾಡೋಣ ಅನ್ಕೊಂಡೆ, ಬಟ್ ಆಗಲ್ಲ ಗುರು. ಇವನ್ನೇ ಇಟ್ಕೋಬೇಕು. 2-3 ಜನ ಸೇರಿ ಇಟ್ಕೋತೀವಿ ಇದನ್ನ. ಚಾರ್ಲಿನ ಗೊತ್ತಾ, ಫುಲ್ಲು ಹಠ ಮಾಡ್ತಾನೆ, ಫುಲ್ ಒದ್ದಾಡ್ತಾನೆ ಹಂಗೇನೆ. ಚಾರ್ಲಿ, ಆರ್ ಯು ಹ್ಯಾಪಿ? ಹ್ಞೂ ಆಯ್ತು, ಕುತ್ಕ ಅಣ್ಣ. ನಮ್ಗೆ 2 ಕಾಫಿ ಅಣ್ಣ. ಹಾ ಸರಿ ಹಾ. ಗೈಸ್ ಪಾಪ ಇವತ್ತು ನಮ್ ಶರತ ಮನೇಲಿ ಒಬ್ನೇ ಇದ್ನ ಗೈಸ್. ಅದು ಏನಾಗ್ಬಿಟ್ಟಿತ್ತು ಅಂದ್ರೆ ಪಾಪ ಈ ಕಡೆ ನಮ್ ರಾಗು ಎಲ್ರು ಇವನ್ನ ಬಿಟ್ಟು ಹೋಗವ್ರೆ. ಎಲ್ರು ಅವ್ರವ್ರ ಊರಿಗೆ ಹೋಗವ್ರೆ. ನಮ್ ಶರತ ಊರಿಗೆ ಹೋಗಿಲ್ಲ. ಅಂದ್ರೆ ನಮ್ಮ ಹಾಸನ ಇಷ್ಟ ಆಗೈತೆ ನಮ್ ಶರತಂಗ, ಅದಕ್ಕೆ ಆಯ್ತಾ. ಇನ್ನೇನ್ ಮನೇಲೆ ಇದ್ನ. ಇವನ್ ಬೇರೆ ಓಡಾಡಕ್ಕೆ ಯಾವ ಗಾಡಿನೂ ಇಲ್ಲ. ಅದಕ್ಕೆ ಹಂಗೆ ನಮ್ ಶರತ್ನ ಕರ್ಕೊಂಡ್ ಬಂದು ಇಲ್ಲೇ ಸ್ಫೂರ್ತಿ ಕಾಫಿ ಹತ್ರಕ್ ಬಂದೀಗ ಕಾಫಿ ಕುಡಿತಿದೀವಿ ಗೈಸ್. ಇದು ಕಾಫಿ ಕುಡ್ಕೊಂಡು ಇಲ್ಲೇ ಪಾನಿಪುರಿ ತಿನ್ನೋಣ ಅಂತ ಇಲ್ಲೇ ನಮ್ಮ ಭರತ್ ಚಾಟ್ಸ್ ಹತ್ರಕ್ ಬಂದಿದೀವಿ. ನಮಗೂ ಗೊತ್ತಿರ್ಲಿಲ್ಲ ಇದು ಭರತ್ ಚಾಟ್ಸ್ ಅಂತ. ಇಷ್ಟು ದಿನ ಆಂಟಿ ಪಾನಿಪುರಿ ಅಂತಿದ್ವಿ, ಬಟ್ ಇವಾಗ ಬೋರ್ಡ್ ಹಾಕೋರಲ್ಲ. ಬಟ್ ಇವಾಗ ಗೊತ್ತಾಗೈತೆ ಕ್ರೇಜ್ ಇರೋದು ಗುರು ಎಲ್ಲ. ಲವ್ ಶರತ ಆಯ್ತಾ ಕೇಳು. ಗೈಸ್ ಬಿಸಿ ಮಸಾಲೆ ಬಂದೈತೆ ಗೈಸ್. ನಮ್ ಶರತ ಯಾಕೋ ಖುಷಿ ಆಗೋನೆ. ಯಾಕೆ ಶರತ? ಅದೇನೋ ನಮ್ ಶರತ ಒಂದೊಂದ್ ಟೈಮು ಬಿಸಿದು ಮಸಾಲೆ. ನಂಗೆ ಏನ್ ಗೊತ್ತಾ, ಆಕ್ಚುಲಿ ನಂಗೆ ಮಸಾಲೆ ಪುರಿ ಅಷ್ಟು ಇಷ್ಟ ಇಲ್ಲ, ಬಟ್ ನಮ್ ಶರತನ ಜೊತೆ ತಿಂತೀನಿ ಅಷ್ಟೇ. ಗೈಸ್ ನಮ್ ಲವನು ಬಂದ ಗೈಸ್ ಕರೆಕ್ಟ್ ಆಗಿ. ಅವನೇನೋ ಅವ್ರ ಸಾಮಾನೇನೋ ತಗೊಬಿಟ್ಟು ಬರ್ಬೇಕಿತ್ತಂತ. ಅಂದ್ರೆ ಸಾಮಾನ್ ಅಂದ್ರೆ ಅವ್ರದ್ದು ಅಂಗಡಿ ಸಾಮಾನು. ಏನಂದ್ರೆ ಈಗ ನಮ್ ಶರತ ಬೇರೆ ಒಬ್ನೇ ಇದಾನಲ್ಲ ಮನೇಲಿ, ಅದಕ್ಕೆ ಇವತ್ತು ನಮ್ಮ ಮನೇಲೆ ಆಲ್ಟ್ ಆಗ್ತಾನೆ ನಮ್ ಶರತ. ಅದು ಮನೇಲಿ ಬೇರೆ ಊಟ ಬೇರೆ ರೆಡಿ ಏನೋ ಆಗಿಲ್ವಂತೆ. ನಮ್ಮಮ್ಮ ಬೈತಿದ್ರು, ಯಾವಾಗ ಬೇಕಾದ್ರೆ ಅವಾಗ ಹೇಳ್ತಿಯಲ್ಲ ಗೊತ್ತಾಗಲ್ವಾ ಅಂತ. ಅದಕ್ಕೆ ಈಗ ಹೊರ್ಗಡೆನೆ ಏನಾದ್ರು ಚಿತ್ರಾನ್ನ ಏನಾದ್ರು ತಿನ್ನೋಣ. ನಮ್ ಲವ ಕರ್ಕೊಂಡು ಹೋಯ್ತಾನೆ ಎಲ್ಲ ಬಸ್ ಸ್ಟ್ಯಾಂಡ್ ಹತ್ರನಾ. ಲವ ಬಸ್ ಸ್ಟ್ಯಾಂಡ್ ಹತ್ರ ನೋಡಿ. ಲವಂದು ಹೆಲ್ಮೆಟ್ ಮ್ಯಾಚಿಂಗು, ಇದು ಟಿ ಶರ್ಟ್ ಮ್ಯಾಚಿಂಗು. ನಮ್ ಲವ ಏನಾದ್ರು ಜಿಮ್ಮಿಗೆ ಏನಾದ್ರು ಹೋಯ್ತವನ. ಬಾಡಿ ಸ್ವಲ್ಪ ಚೇಂಜ್ ಆದಂಗೆ ಕಾಣಿಸ್ತಿಲ್ವಾ? ಈ ಕಡೆ ಲವ ಗೈಸ್ ಇಲ್ಲಿ ನಮ್ ಲವ ಐಟಮ್ಸ್ ತಗೊಳಕ್ಕೆ ಅಂತ ಇಲ್ಲಿ ಅಂಗಡಿಗೆ ಬಂದವನೆ. ಕೀ ಎಲ್ಲೋ ಇಟ್ಬಿಟ್ಟವನೆ, ಸಿಕ್ಕಿಲ್ಲ ಈಗ. ಅದಕ್ಕೀಗ CCTV ಕ್ಯಾಮ್ರಾದಲ್ಲಿ ಚೆಕ್ ಮಾಡಿಸ್ತವನೆ ಈಗ. ನೋಡ್ರಿ ಇಲ್ಲಿ ನಮ್ಮನ್ನ ನಾವೇ ನೋಡಕ್ ಚಂದ ಅಲ್ವಾ? ನೋಡಿ ಇಲ್ಲೆಲ್ಲ ಹುಡ್ಕು ನೋಡ್ದೆ ಇಲ್ಲೆಲ್ಲ. ಅಥವಾ ಇದು ಬಾಕ್ಸ್ ಒಳಗಡೆನೆ ನೋಡ್ದಾ? ಬಾಕ್ಸ್ ಒಳಗಡೆ ಬಿಸ್ಕೆಟ್ ಇಡ್ತಾ ಇದ್ದೆ, ನೋಡೋಣ ಇಟ್ಟಿದ್ರು ಅದ್ರ ಜೊತೆ ಇಟ್ಬಿಟ್ಟಿದ್ರಿ. ಹ್ಞೂ ಅದನ್ನೇ ಹೇಳ್ತಿರೋದು. ಅವರು ನಗಳ್ತವ್ರೆ. ಇದೊಂದು ಸಿದ್ದೇಶ್ ಅಂತ ಜ್ಯೋತಿಷ್ಯ ಶಾಸ್ತ್ರ ಕಲಿತಾವ. ಹೌದಾ? ಬ್ರೋ ಇನ್ನೊಂದ್ ಸ್ವಲ್ಪ ಹೊತ್ತು ಆಟ ಆಡ್ಸ್ಬೇಕಿತ್ತು. ಅಲ್ಲಿ ಗೊತ್ತಾಗದಲ್ಲ. ಏಯ್ 3 ಹೇಳು ಲವ. ನೀನ್ ತಿನ್ಲ? ಊಟ ಮಾಡ್ತೀನಿ ಇನ್ನೇನು. ಹೌದಾ? ಅಣ್ಣ ಒಂದು ಅಣ್ಣ ವಡೆ ಹಾಕಿ ಅಣ್ಣ ಒಂದು. ತಾಳ ಶರತ ಒಂದು ವಡೆ ತರ ಇರ್ಲಿ, ಚೆನ್ನಾಗಿರುತ್ತೆ ನೆಂಚ್ಕೊಳಕ್ಕೆ. ಗೈಸ್ ಹೊರಗಡೆ ಎಷ್ಟು ಚಳಿ ಆಗ್ತೈತೆ ಅಂದ್ರೆ ಸಖತ್ ಚಳಿ ಆಗ್ತೈತೆ. ಆ ಚಳಿಗೆ ಬಿಸಿ ಮ್ಯಾಗಿ ಇನ್ನೂ ಚೆನ್ನಾಗಿರುತ್ತೆ. ಗೈಸ್ ಅದ್ಲಾಗಿ ವ್ಲಾಗು ಎಂಡ್ ಮಾಡೋಣ ಗೈಸ್. ಸಿಲ್ವರ್ಗ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಸುಬ್ರು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ನಾಳೆ ಬೆಳಿಗ್ಗೆ ಹಿಂಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಶರತ ಬಾಯ್ ಇಡವ. ಬಾಯ್. ಬಾಯ್. ನಿನ್ ಕಾಲು ಎಷ್ಟು ಬೆಳ್ಳು ಕಾಣಿಸ್ತಿದ್ ಗೊತ್ತಾ? ಆಯ್ತು.